ಚಪ್ಪಾಳೆಯೊಂದಿಗೆ 4 ಜನ ಬನ್ನಿ ಸವಿತಾ ಇದ್ದೀವಿ ಅಂತ ಹೇಳಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಹಾಗೂ ಸಮಾಜ ಸೇವಕರು ಆಗಿರುವಂತಹ ಮುನೇಶ್ ಸರ್ ಅವರೇ, ನಾವು ಈ ಕಾರ್ಯಕ್ರಮದ ಉದ್ದೇಶ ಶೈಕ್ಷಣಿಕ ಮಟ್ಟ ಸುಧಾರಣೆ ಆಗಬೇಕು. ಶಿಕ್ಷಣ ಅನ್ನೋದು ಎಲ್ಲಾ ರಂಗಗಳ ಅಭಿವೃದ್ಧಿಗೆ ಮೂಲ ಆಗಿರುತ್ತೆ ಶಿಕ್ಷಣ. ಇದಕ್ಕೆ ನಾವು ಒತ್ತು ಕೊಟ್ಟಿದ್ದೆ ಆದ್ರೆ ನಮ್ಮ ಭಾರತ ದೇಶ ಯಾವುದೋ ಒಂದು ಲೆವೆಲ್ಗೆ ಹೊರಟೋಗುತ್ತೆ. ಇತ್ತೀಚೆಗೆ ಸಾಕಷ್ಟು ದಾನಿಗಳು ಮುಂದೆ ಬರ್ತಾ ಇದ್ದಾರೆ. ಸಾಮಾಜಿಕ ಹೊಣೆಗಾರಿಕೆ ಹೊತ್ತು CSR ಫಂಡ್ಸು, ಅದು ಅವರ ವೈಯಕ್ತಿಕ, ನಮ್ಮ ಮುನೇಶ್ ಅವರಂತೂ ಅವರ ವೈಯಕ್ತಿಕ ಏನೋ ಒಂದು ಬಡವರಿಗೆ ಸಹಾಯ ಮಾಡಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕು, ಈ ನನ್ನ ತಾಲೂಕಲ್ಲಿರುವ ಮಕ್ಕಳ ಶೈಕ್ಷಣಿಕ ಮಟ್ಟ ಸುಧಾರಿಸಬೇಕು ನಾವು ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಪ್ರತಿಭಾ ಕಾಲೇಜಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಇನ್ನು ಅನೇಕ ಶಾಲೆಗಳಲ್ಲಿ ಅನೇಕ ದಾನಗಳನ್ನು ಕೊಟ್ಟಿದ್ದಾರೆ. ಇದು ಸಮಯದ ಅಭಾವ, ಯಾಕಂದ್ರೆ ಇಷ್ಟು ಜನ ನಾವು ವರ್ಕಲ್ಲಿ ಇರ್ಬೇಕಾಗತ್ತೆ, ವರ್ಕ್ಗೆ ಬೇಗ ಹೋಗ್ಬೇಕಾದ್ರಿಂದ ಇದು ಒಳ್ಳೆ ಕಾರ್ಯಕ್ರಮ. ಇದು ಅವರಿಗೆ ನೆಕ್ ಮೂಮೆಂಟ್, ಇವಾಗ ಪರೀಕ್ಷೆ ಸಮಯ ಏನ್ ಬೇಕು ಸರ್ ಅಂತ ಕೇಳಿದ್ರು. ನಾವು ಅವರನ್ನು ಒಂದೇ ಕೇಳಿದ್ದು, ಬಡ ಮಕ್ಕಳಿದ್ದಾರೆ, ನಮ್ಮ ಸರ್ಕಾರಿ ಶಾಲೆಗಳ ಬಡ ಮಕ್ಕಳಿದ್ದಾರೆ, ಅವ್ರಿಗೆ ಈ ಟೈಮಲ್ಲಿ ವರ್ಕ್ ಶೀಟ್ಸ್ ಕೊಟ್ರೆ ಬಹಳ ಅನುಕೂಲ ಆಗ್ತದೆ, ರಿಸಲ್ಟ್ಗೆ ಪೂರಕ ಆಗ್ತದೆ ಅಂತ ಕೇಳ್ಕೊಂಡಾಗ ಅವರು ಮನಸ್ಸು ಸಂತೋಷದಿಂದ ಒಪ್ಪಿ, ಸರ್ ಎಷ್ಟು ಬೇಕು ಸರ್ ಅಂತ ಹೇಳಿದ್ರು. ಹಾಗೆ 2 ಟನ್ ಬೇಕು ಅಂದ್ವಿ, 2 ಟನ್ ಆ ರೀತಿ ಅವರನ್ನು ಒದಗಿಸ್ಕೊಟ್ಟಿದ್ದಾರೆ. ಬಹಳ ಸಂತೋಷದ ವಿಚಾರ. ಇದನ್ನೆಲ್ಲ ತಾಲೂಕೆಲ್ಲ ಹಂಚ್ತೀವಿ, ಎಲ್ಲಾ ಶಾಲೆಗಳು ಕೂಡ ಹಂಚಿಕೆ ಆಗತ್ತೆ, ಎಲ್ಲಾ ತಾಲೂಕು ಕೂಡ ಹಂಚಿಕೆ ಆಗತ್ತೆ. ಬಾಲಕರ ಕಾಲೇಜವರ ಲಕ್ಷ್ಮೀ ಸರ್ ಅವರು ಮತ್ತು ವಿದ್ಯಾರ್ಥಿಗಳು ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇಂಥ ದಾನಿಗಳು ಮುಂದೆ ಬರಬೇಕು. ನಮ್ಮ ಮುನೇಶ್ವರಂತಹ ಸಹೃದಯಿಗಳು ಸಾಕಷ್ಟು ಜನ ಮುಂದೆ ಬರಬೇಕು. ಶೈಕ್ಷಣಿಕವಾಗಿ ಸಹಾಯ ಮಾಡಬೇಕು. ಶೈಕ್ಷಣಿಕವಾಗಿ ಸಹಾಯ ಮಾಡಿದಾಗ ನಮ್ಮ ಮಕ್ಕಳ ಎಲ್ಲ ಅಭಿವೃದ್ಧಿ ಕೂಡ ಆಗ್ತದೆ ಅಂತ ಹೇಳ್ತಾ, ಎಲ್ಲರ ಮನೆಗಳು ಕೂಡ ಉದ್ಧಾರ ಆಗ್ತದೆ ಅಂತ ಹೇಳ್ತಾ, ಅವರಿಗೆ ಅವರ ಟ್ರಸ್ಟ್ಗೆ ಇನ್ನೂ ಆರ್ಥಿಕ ಬಲ ಸಾಕಷ್ಟು ಬರಲಿ, ಆಗ ಅವರ ಟ್ರಸ್ಟ್ ಬಹಳ ಉಚ್ಛ್ರಾಯ ಸ್ಥಿತಿಗೆ ಹೋಗ್ಲಿ. ಇಂಥ ಕೈಗಳಿಂದ ದಾನ ಮಾಡಿದ್ರೆ ಕೈಗಳು ಕಲ್ಪವೃಕ್ಷ ಆಗ್ತದೆ. ಅವರ ಆರೋಗ್ಯ, ಆಯಸ್ಸು, ಅವರ ಕುಟುಂಬ ಬಳಗ ಎಲ್ಲವೂ ಕೂಡ ಆಯಸ್ಸು ಆರೋಗ್ಯದಿಂದ ಇರ್ಲಿ ಅಂತ ಹಾರೈಸ್ತಾ, ಇದಕ್ಕೆ ಕೈ ಜೋಡಿಸಿರುವಂತಹ ನಮ್ಮೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನಮ್ಮ ಹೈಸ್ಕೂಲ್ ಸಂಘದ ಎಲ್ಲ ಪದಾಧಿಕಾರಿಗಳು, ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು, ಎಲ್ಲ ಪದಾಧಿಕಾರಿಗಳು, ಎಲ್ಲ ಉರ್ದು ಶಾಲೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಇದು ಒಳ್ಳೆ ಕಾರ್ಯಕ್ರಮ ಅಂತ ನನ್ನ ಕೈ ಬಲಪಡಿಸಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ BRC ಕೋಆರ್ಡಿನೇಟರ್ ಆಗಿರ್ಬೋದು, ಎಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೊಂದಿಸ್ತಾ, ಸಮಯದ ಅಭಾವದಿಂದ ಇದು ಒಳ್ಳೆ ಕಾರ್ಯಕ್ರಮ, ಇದಕ್ಕೆ ಹಂಚಿಕೆ ಮಾಡ್ತೀವಿ ನಾವೆಲ್ಲ. ಕ್ಯಾಲ್ಕುಲೇಷನ್ ಮಾಡಿ ಯಾವ ಶಾಲೆಗೆ ಎಷ್ಟು ಹಂಚ್ಬೋದು ಕ್ಯಾಲ್ಕುಲೇಷನ್ ಮಾಡಿ ಹಂಚ್ತೀವಿ. ವರ್ಕ್ ಶೀಟ್ ದಯವಿಟ್ಟು ಇದನ್ನು ವಿದ್ಯಾರ್ಥಿಗಳು ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ತಕ್ಷಣ ಅದಕ್ಕೆ ಕಾರ್ಯರೂಪಕ್ಕೆ ತಂದು ನಿಮಗೆ ಟೆಸ್ಟ್ಗಳು ಬರೆಯುವಾಗ ಟೆಸ್ಟ್ ಪೇಪರ್ ಆಗಿ ಬಳಸ್ಕೋಬಹುದು, ಮ್ಯಾಥ್ಸ್ ವರ್ಕ್ ಶೀಟ್ ಆಗಿ ಬಳಸ್ಕೋಬಹುದು, ಸೈನ್ಸ್ ಚಿತ್ರಗಳು ಬಳಸ್ಕೋಬಹುದು,
ಸೋಷಿಯಲ್ ಮ್ಯಾಪ್ಸ್ ಬಳಸ್ಕೋಬಹುದು, ಮ್ಯಾಪ್ಸ್ ಬರೆಯೋದಕ್ಕೆ ಬಳಸ್ಕೋಬಹುದು. ಈ ರೀತಿ ಅನೇಕ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಬರೆಯೋಕ್ಕೆ ಎಲ್ಲದಕ್ಕೂ ಕೂಡ ಎಲ್ಲಾ ಸಬ್ಜೆಕ್ಟ್ಗೂ ಕನ್ನಡ ಯಾವುದೇ ಆಗಿರ್ಬೋದು ಎಲ್ಲಾ ಸಬ್ಜೆಕ್ಟ್ಗೂ ನೀವು ಬಳಸ್ಕೊಂಡು ನೀವು 10th ವಿದ್ಯಾರ್ಥಿಗಳು ಒಳ್ಳೆ ಉತ್ತಮ ಫಲಿತಾಂಶಕ್ಕೆ ಅನುಕೂಲ ಮಾಡಬೇಕು. ಇಲ್ಲಿ ರಿಸಲ್ಟ್ ನಾವು ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಕಾರ್ಯಕ್ರಮ ಇಲ್ಲಿ ಸ್ಟಾರ್ಟ್ ಆಗಿದೆ. ಗರ್ಲ್ಸ್ ಕಾಲೇಜ್ ಮತ್ತು ಬಾಯ್ಸ್ ಕಾಲೇಜ್ ಫಸ್ಟ್ ಇದು ಸುಧಾರಿಸಬೇಕು. ಬಹಳ ಒಳ್ಳೆ ಬಂದ್ರೆ ನೀವೆಲ್ಲ ಮಾದರಿ ಆಗಬೇಕು, ತಾಲೂಕಿಗೆ ಮಾದರಿ ಆಗಬೇಕು ಅಂತ ಕೋರ್ಕೊಳ್ತಾ, ಇದೇ ರೀತಿ ನಮ್ಮ ಮುಲ್ಬಾಗಿಲಿನ ಎಲ್ಲಾ ಶಾಲೆಗಳ ಶೈಕ್ಷಣಿಕ ಮಟ್ಟ ಉತ್ತಮವಾಗ್ಲಿ. ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಅನುದಾನ ರಹಿತ ಆಗಿರ್ಬೋದು, ಎಲ್ಲಾ ಶಾಲೆಗಳ ಮಕ್ಕಳು ಕೂಡ ಶೈಕ್ಷಣಿಕವಾಗಿ ಮುಂದುವರಿಯಲಿ, ಒಳ್ಳೆಯ ಉಚ್ಚಾಯ ಸ್ಥಿತಿಗೆ ಹೋಗ್ಲಿ. ಮುಲ್ಬಾಗಿಲು ತಾಲೂಕು ಒಳ್ಳೆಯ ತಾಲೂಕಾಗಿ ಶೈಕ್ಷಣಿಕವಾಗಿ ಎಲ್ಲಾ ರಂಗಗಳಲ್ಲೂ ಬೆಳೀಲಿ ಅಂತ ಆಶಿಸ್ತಾ ಇಷ್ಟು ಹೇಳಲು ಅವಕಾಶ ಕೊಟ್ಟಿದ್ದ ನಮ್ಮ ಎಲ್ಲ ತಂಡಕ್ಕೂ ನಮ್ಮ ಮತ್ತೆ ಮುನೇಶ್ ಅವ್ರಿಗೂ ಧನ್ಯವಾದಗಳು ಅರ್ಪಿಸ್ತಾ ನನ್ನ 2 ಮಾತುಗಳು ಮುಕ್ತಾಯ ಮಾಡ್ತೇನೆ. ಮುಳಬಾಗಿಲಿನ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ರವರ ವತಿಯಿಂದ ಮುಳಬಾಗಿಲು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಗಳಿಗೆ ಲೇಖನಿ ಸಾಮಗ್ರಿಗಳು, ಬರವಣಿಗೆಯ ಒಂದು ಕಲಿಕೋಪಕರಣಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಸಂಬಂಧ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಮುಳಬಾಗಿಲಿನ ಬಿಒರು ಮತ್ತು ಸೇರಿದಂತೆ ಎಲ್ಲ ಈ ಒಂದು ತಾಲೂಕಿನ ಎಲ್ಲ ಪದಾಧಿಕಾರಿ ಬಂಧುಗಳೇ ಮತ್ತು ಟ್ರಸ್ಟ್ನ ಅಧ್ಯಕ್ಷರುಗಳೇ ಮತ್ತು ಪದಾಧಿಕಾರಿಗಳೇ, ಪ್ರೀತಿಯ ಮಕ್ಕಳೇ, ಸ್ನೇಹಿತರೆ, ಈಗ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅನ್ನ ಪ್ರಾರಂಭ ಮಾಡಿಕೊಂಡು ಮುಳಬಾಗಿಲು ತಾಲೂಕಿನ ಸಮಸ್ತ ನಾಗರಿಕರನ್ನ ಮತ್ತು ಸಮಸ್ತ ಸಮಾಜವನ್ನ ಪ್ರಗತಿಯತ್ತ ಕೊಂಡೊಯ್ಯಲು ಒಂದು ಗುರಿ ಉದ್ದೇಶ ಇಟ್ಕೊಂಡು ಆ ನಿಟ್ಟಿನಲ್ಲಿ ಬಹಳಷ್ಟು ಮುಂದೆ ಸಾಗಿರ್ತಕ್ಕಂತಹ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮತ್ತು ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಮುನೇಶ್ ಅವ್ರಿಗೂ ಮತ್ತು ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಸಂತೋಷದಿಂದ ನಾನು ಅಭಿನಂದನೆಗಳು ಹೇಳ್ಬೇಕಾಗಿತ್ತು. ಹಲವಾರು ಬಾರಿ ಬಹುಶಃ ಅವರು ಮುಖಾಮುಖಿ ನಾವಿಬ್ಬರು ಮಾತಾಡಿಲ್ಲ, ಅವ್ರ ಬಗ್ಗೆ ನನ್ಗೆ ಗೊತ್ತಿತ್ತು. ಅವರು ಈ ಒಂದು ಸಮಾಜೋಪಕಾರಿಗಳನ್ನ ಮಾಡ್ತಾ ಇರತಕ್ಕಂಥದ್ದು ಗೊತ್ತಿತ್ತು. ನಾನು ಪ್ರಭಾಕರ್ ಮತ್ತು ಫೈಜುಲ್ಲಾಗ್ ಹಲವಾರು ಸರಿ ಹೇಳಿದ್ದೆ, ಒಂದ್ಸರಿ ನಮ್ಮ ವಿರೂಪಾಕ್ಷ ಸ್ಕೂಲ್ ಭೇಟಿ ಮಾಡಿಸಿ ಅವ್ರನ್ನ ಅಂತ. ಅವ್ರು ಹೇಳಿದ್ರಿಲ್ಲ, ಅವ್ರ ಹೈಸ್ಕೂಲ್ಗಳಿಗೆ ಸ್ವಲ್ಪ ಇದ್ ಮಾಡಲ್ಲ, ಪ್ರೈಮರಿ ಸ್ಕೂಲ್ಗಳು ಅವ್ರ ಟಾರ್ಗೆಟ್ ಅಂತ ಹೇಳ್ತಾ ಇದ್ರು. ಅವ್ರು ಮಾಡ್ದಿದ್ರು ಹೋಗ್ಲಿ ನಮ್ಮ ವಿರೂಪಾಕ್ಷ ಶಾಲೆಗೆ ಒಂದ್ ಭೇಟಿ ಮಾಡಿಸಿ ಅಂತ ನಾನು ಸುಮಾರು 2 ವರ್ಷದಿಂದ ಫೈಜುಲ್ಲಾನ್ ಕೇಳ್ಕೊತಾ ಇದ್ದೆ. ಆಯ್ತಿರಿ ಸರ್, ಮಾತಾಡ್ತೀನಿ, ಅವ್ರು ಬಂದಾಗ ನಿಮ್ಗೆ ಭೇಟಿ ಮಾಡಿಸ್ತೀನಿ ಅಂತ ಹೇಳ್ತಿದ್ರು. ಅದನ್ನ ಇವತ್ತು ಆಕಸ್ಮಿಕವಾಗಿ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಮನವಿ ಮತ್ತೆ ವಿರೂಪಾಕ್ಷ ಶಾಲೆಗೆ ಬರ್ಲಿಕ್ಕೆ ಮನವಿ, ಜೊತೆಗೆ ತಾವು ಪ್ರೌಢಶಾಲೆ ಕಡೆ ತಮ್ಮ ಚಿತ್ತ ಪ್ರೌಢಶಾಲೆಗಳತ್ತ ಹರಿಸಿರೋದಕ್ಕೆ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗಲಾದ್ರೂ ನಮ್ಮ BO ಅವರು ಮತ್ತು ಇಲ್ಲಿನ ಕೆಲವರು ಶಿಕ್ಷಣ ಆಸಕ್ತರ ಒಂದು ಮನವಿಗೆ ಹೋಗ್ಬಿಟ್ಟು ತಮ್ಮ ಒಂದು ಚಿತ್ತವನ್ನ ಪ್ರೌಢಶಾಲೆಗಳತ್ತ ಹರಿಸಿದ್ದೀರಾ. ಅದಕ್ಕಾಗಿ ನಾನು ಮತ್ತೊಮ್ಮೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮನುಷ್ಯ ಅವರೇ, ಇನ್ನು ಮುಂದೆ ಆದ್ರೂ ತಾವು ಪ್ರೈಮರಿ ಶಿಕ್ಷಣಕ್ಕೆ ಯಾವ ರೀತಿ ಒತ್ತು ಕೊಡ್ತಾ ಇದ್ರು, ಪ್ರೌಢಶಾಲೆಗೂ ಆ ರೀತಿ ಒತ್ತು ಕೊಟ್ರೆ ಅನುಕೂಲ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಈಗ ಏನಾಗ್ಬಿಟ್ಟಿದೆ ನಮ್ಗೆ ಪ್ರೌಢಶಾಲೆಗಳಂತಂದ್ರೆ 9 ವರ್ಷ ಸಾಧನೆಯನ್ನ 1 ವರ್ಷ ಮಾಡಿ ತೋರಿಸ್ಬೇಕಾಗಿದೆ. ಅದರಲ್ಲೂ 1 ವರ್ಷ ಮಾಡ್ಬೇಕಾಗಿರೋದನ್ನ ಈಗ 1 ತಿಂಗಳಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಒತ್ತಡ ನಮ್ಗೆ ಒಂದು 15 ದಿನಗಳಿಂದ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಏನೇ ಇರ್ಬೋದು, ಬಟ್ ನಾನು ಒಂದು ಶಾಲೆ ದೃಷ್ಟಿ ಇಟ್ಕೊಂಡು ಮಾತಾಡ್ತಾ ಇಲ್ಲ, ಶಾಲೆ ಎಲ್ಲ ಹೇಳ್ತಾ ಇರೋದು. ಈಗ 9 ವರ್ಷ ಕಲಿಬೇಕಾಗಿರ್ತ ಕಲಿಕಾಂಶಗಳನ್ನ ನಾವು 10ನೇ ತರಗತಿಯಲ್ಲಿ ಕಲಿಸ್ಬೇಕಾಗಿದೆ. 10ನೇ ತರಗತಿಯಲ್ಲಿ ಪೂರ್ತಿ ಕಲಿಸ್ಬೇಕಾಗಿರ್ತಕ್ಕಂಥ ಕಲಿಕಾಂಶಗಳನ್ನ ಈ 15 ದಿವಸಗಳಿಂದ ಮೊನ್ನೆ BO ಅವ್ರು ಬಂದ ಮೇಲೆ ಆ ಒತ್ತಡದಲ್ಲಿ ನಾವು ಕಲಿಸ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಆದ್ರೂ ಕೂಡ ಅದಕ್ಕೆ ತಾವು ಕೈ ಜೋಡಿಸ್ತಾ ಇದೀವಿ. ತಾವೇನು ಮುಳಬಾಗಿಲು ತಾಲೂಕಿನ SSLC ಫಲಿತಾಂಶವನ್ನ ಮುಂಚೂಣಿಗೆ ತರಬೇಕು, ಜಿಲ್ಲೆಯಲ್ಲಿ 1ನೇ ಸ್ಥಾನಕ್ಕೆ ತರಬೇಕು, ರಾಜ್ಯದಲ್ಲಿ 5 ಒಳಗಡೆ ಇರಬೇಕು ಅಂತ ತಾವು ಪ್ರಯತ್ನ ಪಡ್ತಿದ್ದೀರಾ. ಅದಕ್ಕೆ ಮುಳಬಾಗಿಲು ತಾಲೂಕಿನ ಸಮಸ್ತ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಪ್ರೌಢಶಾಲೆ ಎಲ್ಲ ಶಿಕ್ಷಕರು ಕೂಡ ಆ ನಿಟ್ಟಿನಲ್ಲಿ ತಮ್ಮ ಕೈ ಜೋಡಿಸ್ತೀವಿ. ಸೊ ನಮ್ಮ ಪ್ರಯತ್ನದಲ್ಲಿ ಕೈ ಜೋಡಿಸಿರ್ತಕ್ಕಂಥ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಮುನೇಶ್ವರ್ ಮತ್ತು ಅವರ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಸೊ ಮುಂದಿನ ದಿನಗಳಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆ, ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮುಳಬಾಗಿಲು ತಾಲೂಕಿನ ಸಮಸ್ತ ಪ್ರೌಢಶಾಲೆಗಳ ಅಭಿವೃದ್ಧಿಗೆ ಕಾರಣಭೂತರಾಗ್ತೀರಾ, ಸಹಕರಿಸ್ತೀರಾ ಅಂತೇಳಿ ಈ ಸಂದರ್ಭದಲ್ಲಿ ಆಶಯಗಳನ್ನು ವ್ಯಕ್ತಪಡಿಸ್ತಾ 2 ಮಾತುಗಳ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಮುಖ್ಯ ಕಾರಣಕರ್ತರು ಈ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಮಚಂದ್ರಪ್ಪ ಸರ್ ಅವರೇ. ಅವತ್ತು ಈ ಒಂದು ನಮ್ಮ ಇಲಾಖೆಗೆ ಬಂದು
ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದ ದಿವಸ ಸರ್ ಏನೇ ಮಾಡಿ ಮುಳಬಾಗಲ್ ತಾಲೂಕನ್ನ SLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನಕ್ಕೆ ತರಬೇಕು ಅನ್ನೋ ಒಂದು ಗುರಿ ನಾನು ಇಟ್ಕೊಂಡಿದ್ದೀನಿ. ಆದ್ರಿಂದ ಈ ವರ್ಕ್ ಶೀಟ್ಸು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸ್ಬಿಡ್ಬೇಕು ಫಸ್ಟ್, ಆಮೇಲೆ ನಾವು ರಿಸಲ್ಟ್ಗೆ ನಿರೀಕ್ಷಣೆ ಮಾಡೋಣ ಅಂತಂದ್ರು. ನಿಜವಾಗ್ಲೂ ನಮ್ಗೆ ಅನಿಸ್ತು ಯಾರಾದ್ರೂ ದಾನಿಗಳು ಹೇಳಿ ಅಂತಂದ್ರು. ನಾವು ಒಂದ್ 2-3 ಹೆಸರುಗಳನ್ನ ಹೇಳಿದ್ವಿ. ಫೈಜುಲ್ಲಾ ಸರು, ಮುನೇಶ್ ಅವರು ಇದ್ದಾರೆ ನಮ್ಮ ತಾಲೂಕ್ನವರು ಅಂತಂದ್ರು. ನಾನು ಮತ್ತೆ ಚಿತ್ರನದಟ್ಟಿ ಸೌಂದರ್ಯ ಅವರ ಪತಿರಾಯರಿಗೆ ಫೋನ್ ಮಾಡಿ ಕೊಟ್ಟೆ ಸಾಹೇಬರಿಗೆ. ಅವರು ಮಾತಾಡಿದ್ರು. ನೆಕ್ಸ್ಟ್ ಬೇರೆ ಅವರು ನಾವು ಮಾಡ್ತೀವಿ ಅಂತ ಅವರು ಅಂದ್ರು. ಮಾಡ್ತೀವಿ ಸರ್ ಅಂತ ಅವರು ಒಪ್ಕೊಂಡಿದ್ರು ಸಾಹೇಬ್ರ ಹತ್ರ. ಮತ್ತೆ ಫೈಜುಲ್ಲಾ ಸರ್ ಇವರೆಲ್ಲನು ನಮ್ಮ ತಾಲೂಕ್ನವ್ರು ಫಸ್ಟ್ ಇವ್ರು ಮಾಡ್ಲಿ, ಆಮೇಲೆ ಅವ್ರ ಕೈಯಲ್ಲಿ ಬೇರೆ ಇನ್ನೊಂದು ಕೆಲಸ ಮಾಡ್ಸೋಣ ಅಂತ ಮಾತಾಡ್ಕೊಂಡ್ವಿ. ಅದ್ರಂತೆ ಅದಕ್ಕೆ ಇವ್ರಿಗೆ ಫಸ್ಟ್ ಅಂತ ಹೇಳಿದ್ರು. ನಿಜವಾಗ್ಲೂ ಇದು ಬಹಳಷ್ಟು ಸಂತೋಷದಾಯಕವಾದ ವಿಷಯ. ಯಾಕೆ ಅಂತಂದ್ರೆ ನಮ್ಮ ರಾಮಚಂದ್ರಪ್ಪ ಸರ್ ಅವರು ನಮ್ಮ ತಾಲೂಕಲ್ಲಿ ಮೊದಲನೇ ಸ್ಥಾನಕ್ಕೆ ಬರ್ಬೇಕು ಅಂತ ಏನು ಗುರಿ ಇಟ್ಕೊಂಡಿದಾರೋ ಅದು ನಮ್ಗೆಲ್ರು ಕೂಡ ಸಂತೋಷ ತರ್ತಕ್ಕಂಥ ವಿಷಯ. ನೀವೆಲ್ರೂ ಕೂಡ ಅದನ್ನ ಮನಸ್ಸು ಮಾಡ್ಬೇಕು. ನೀವೆಲ್ರೂ ಕೂಡ ಪ್ರಯತ್ನ ಮಾಡಿದ್ರೆ, ಈಗಿಂದ ಪ್ರಯತ್ನ ಮಾಡಿದ್ರೆ ಅದೇನು ಹೆಚ್ಚಿನ ಒಂದು ಕಷ್ಟದ ಕೆಲಸ ಅಲ್ಲ. ನೀವು ಅನ್ಕೊಂಡಿರ್ಬೋದು ಸರ್ಕಾರಿ ಶಾಲೆ ಮಕ್ಕಳು ನಾವು ಬಡವರು, ನಮ್ಗೆ ವಿದ್ಯಾಭ್ಯಾಸ ಕಡಿಮೆ ಇದೆ ಅಂತ. ಆರ್ಥಿಕವಾಗಿ ಸ್ವಲ್ಪ ಕಡಿಮೆ ಇರ್ಬೋದು ಅಷ್ಟೇ, ಜ್ಞಾನದಲ್ಲಿ ಅವ್ರಿಗಿಂತ ಕಡಿಮೆ ಇಲ್ಲ. ನೀವು ಅವ್ರಿಗಿಂತ ಜೋರಿ ಇದ್ದೀರಿ. ನೀವು ಎಲ್ಲಿ ಬಿಟ್ರು ಕೂಡ, ಸಮುದ್ರದಲ್ಲಿ ಬಿಟ್ರು ಕೂಡ ಈಜ್ಕೊಂಡ್ ಬರುವಂತ ಶಕ್ತಿ ನಿಮಗಿದೆ, ಅವ್ರಿಗಿಲ್ಲ. ಅಮ್ಮ ನಿಜವಾಗ್ಲೂ ಗಮನಿಸ್ತೀರಿ ನೀವು, ಅಮ್ಮ ಮಧ್ಯಾಹ್ನ ಬಾಕ್ಸ್ ಎತ್ಕೊಂಡು ಹೋಗ್ತಾಳೆ, ಮಗುನ್ ಕುಳಿಸ್ಕೊಂಡು ತಿನ್ಸ್ಬಿಟ್ಟು ಅವ್ರ ಕೈ ತೊಳೆದ್ಬಿಟ್ಟು ಬರ್ತಾ ಇರ್ತಾರೆ. ನೋಡಿದೀವಿ ನಾವು ಸ್ಕೂಲ್ಗಳ ಹತ್ರ, ಪ್ರೈವೇಟ್ ಸ್ಕೂಲ್ಗಳ ಹತ್ರ. ನಿಮ್ಗೆ ಹಂಗಲ್ಲ, ನೀವೇ ಅಡಿಗೆ ಮಾಡ್ಕೊಂಡು ತಿಂದು ಬಂದು ಓದಿ ಹೋಗ್ತೀರಾ ಅಲ್ವಾ? ನಿಮ್ಗೆ ಆ ಶಕ್ತಿ ಇದೆ. ಆದ್ರಿಂದ ನೀವು ಆರ್ಥಿಕವಾಗಿ ಸ್ವಲ್ಪ ಕಡಿಮೆ ಇರ್ಬೋದು ಅಷ್ಟೇ. ಅದಕ್ಕೆ ಆರ್ಥಿಕವಾಗಿ ಕಡಿಮೆ ಇದ್ದಾರೆ, ಇಂಥ ಸೌಲಭ್ಯಗಳೆಲ್ಲ ನಿಮ್ಗೆ ಸಿಗ್ಲಿ ಅಂತಾನೆ ಇಂಥ ದಾನಿಗಳಿಂದ ನಾವೆಲ್ಲ ಶ್ರಮ ವಹಿಸಿ ನಿಮ್ಗೆ ಅನುಕೂಲ ಮಾಡ್ಕೊಡ್ತಾ ಇರೋದು. ಅದನ್ನ ಉಪಯೋಗಿಸ್ಕೊಂಡು ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಅಂಕಗಳನ್ನು ಪಡೆಯೋದ್ರಲ್ಲಿ ನೀವು ಯಶಸ್ವಿ ಆಗ್ಬೇಕು. ನಮ್ಮ ಮುನೇಶ್ ಅವ್ರನ್ನ ನೀವು ಮಾದರಿಯಾಗಿ ತಗೊಂಡ್ರೆ, ಅವರು ಕೂಡ ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥವ್ರು. ಅವರು ಬೇರೆಯವರ ಸಹಾಯದಿಂದ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರು. ಆ ವಿದ್ಯಾಭ್ಯಾಸ ಮಾಡಿ ಅವ್ರು ಇವತ್ತು ನಿಮಗಿಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅಂತ, ಬೆಳೆದಿದ್ದಾರೆ ಅಂತಂದ್ರೆ ಅವ್ರ ಪ್ರಯತ್ನ ನೋಡಿ ಎಷ್ಟು ಮಾತ್ರ ಇದೆ. ಅದಕ್ಕೆ ನೀವೆಲ್ಲರೂ ಕೂಡ ಅಷ್ಟೇನೆ, ನೀವು ಅಂತ ಒಬ್ಬ ಮಹನೀಯರನ್ನ ಉದಾಹರಣೆಗೆ ತಗೊಂಡು, ಮಾದರಿಯಾಗಿ ತಗೊಂಡು ನೀವು ಕೂಡ ಬೆಳೆದು ನಮ್ಮ ತಾಲೂಕಿಗೆ ನಮ್ಮ ಕೀರ್ತಿಯನ್ನು ತರುವಂತ ರೀತಿಯಲ್ಲಿ ಬೆಳಿಬೇಕು. ನಮ್ಮ BO ಅವ್ರು ಹೇಳ್ತಾ ಇದ್ರು, ಸರ್ ಶ್ರೀನಿವಾಸಪುರ ಫಸ್ಟ್ ಇದೆ ಸರ್ ಪರೀಕ್ಷೆಗಳಲ್ಲಿ ಅಂತಂದ್ರೆ ಅದು ಕಾರಣ ಮಾವಿನಕಾಯಿ ಅಂತ ಅಂದ್ರು. ತಮಾಷೆ ಮಾಡ್ತಾ, ಮಾವಿನ ಹಣ್ಣನ್ನು ತಿನ್ನೋದ್ರಲ್ಲಿ ಬಹಳಷ್ಟು ಹುಷಾರಾಗಿ ಬ್ರೈನ್ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ. ಆದ್ರೆ ಮುಳಬಾಗಲ್ ತಾಲೂಕಿನ ಮಕ್ಕಳು ಕೂಡ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅಲ್ವಾ? ಈ ಬಾರಿ ನೀವೆಲ್ಲರೂ ಕೂಡ ಶ್ರೀನಿವಾಸಪುರ ತಾಲೂಕಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ತೋರ್ಸ್ಕೊಡ್ಬೇಕಿ. ಸರಿ, ತೋರ್ಸ್ಕೊಡ್ತಿರ್ತಾನೆ. ತೋರ್ಸ್ಕೊಟ್ಟಾಗ ನಮ್ BO ಅವ್ರಿಗೂ ದೊಡ್ಡದೊಂದು ಗಾರ್ಲೆಂಡ್ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಅವರು ಪ್ರಯತ್ನ ಮಾಡಿದ್ದಾರೆ ಮುಳಬಾಗಲ್ ತಾಲೂಕಿನಲ್ಲಿ ಪ್ರಥಮ ಸ್ಥಾನಕ್ಕೆ ಬರಬೇಕು ಅಂತ. ಅದಕ್ಕೆ ನಾವೆಲ್ಲರೂ ಕೂಡ, ನಾವು ಎಲ್ಲರೂ ಕೂಡ ಶ್ರಮಿಸಿ ಆ ಒಂದು ಗೌರವವನ್ನು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು 4 ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ, ಮಕ್ಕಳೇ ತುಂಬಾ ಒಳ್ಳೆಯ ಒಂದು ಸಭೆ ಇದು. ನೋಡಿ, ಕೋಟಿಗಳಿರತ್ತೆ, ಕೊಳಿತಾ ಇರತ್ತೆ, ಅವ್ರಿಗೆ ಮಕ್ಕಳು ಇರಲ್ಲ, ಅವ್ರಿಗೂ ಸಹ ದಾನ ಮಾಡ್ತಕ್ಕಂತ ಗುಣ ಬರೋದಿಲ್ಲ. ನಮ್ಮ ಮುನೀಶ್ ಸರ್ ಅವರು ವರ್ಕ್ ಶೀಟ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳು ಕೂತಿರ್ತಕ್ಕಂತ ಮಕ್ಕಳು, ಕೆಲವರಿಗೆ ತಂದೆ ತಾಯಿಗಳಿರಲ್ಲ, ಕೆಲವರು ಬೇರೆ ಪೇರೆಂಟ್ ಜೊತೆಯಲ್ಲಿ ವಾಸ ಮಾಡ್ತಿರ್ತಾರೆ. ಇದು ತುಂಬಾ ಅನುಕೂಲಕರವಾದ್ದು. ಇಂಥ ದಾನ ಅಂತಕ್ಕಂಥದ್ದು ಪವಿತ್ರವಾದ್ದು. ವಿದ್ಯೆಗಾಗಿ ನಾವು ದಾನ ಧರ್ಮಗಳನ್ನ ಮಾಡಿದಾಗ ಅದು ಪ್ರತಿಫಲ ನೀಡ್ಬೇಕಾಗತ್ತೆ. ಆ ಪ್ರತಿಫಲ ನಿಮ್ಮಿಂದ ಆಗ್ಬೇಕು.
ಯಾಕೆ ಅಂತಂದ್ರೆ ಇಷ್ಟೊಂದು ಖರ್ಚು ಮಾಡಿ ಈ ಒಂದು ವರ್ಕ್ಶೀಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ನೀವು ಹೆಚ್ಚಾಗಿ ಬರೆದಾಗ ಮಾತ್ರ ನಾವು ಎಕ್ಸಾಮಿನೇಷನ್ ಅಲ್ಲಿ ನಾವು ಬರೆಯೋದಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಹೇಳ್ತಾ ಇದ್ರು, ಈಗ ನೋಡಿ 9 ವರ್ಷ ಈಗ 9 ವರ್ಷದ ಊಟವನ್ನ ಒಂದೇ ದಿನ ತಿನ್ಬೇಕು. ಯಾಕೆಂದ್ರೆ ನಿಮ್ಗೆ ಆ ಜೀರ್ಣಿಸ್ಕೊಳ್ತಕ್ಕಂತ ಶಕ್ತಿ ಇದೆ, ಆ ಸಾಮರ್ಥ್ಯ ಇದೆ. ನಿಜವಾಗ್ಲೂ ಹೇಳ್ತಾ ಇದೀವಿ, ನಾವು ಮಾಡ್ತಕ್ಕಂತ ವರ್ಕ್ ಶೀಟ್ಸ್ ಅನ್ನ, ಈ ವರ್ಕ್ ಅನ್ನ ಬೇರೆ ಯಾರು ಮಾಡಕ್ಕಾಗಲ್ಲ. ಪ್ರೈವೇಟ್ ಅವರು ಖಂಡಿತ ಮಾಡಕ್ಕಾಗಲ್ಲ. ಅವರು ಸ್ಪೂನ್ ಅಲ್ಲಿ ತಿನ್ನಿಸ್ತಾರೆ, ನಾವು ತಟ್ಟೆಯಲ್ಲಿ ಹಾಕ್ಬಿಟ್ಟು ತಿನ್ನು, ನೀನು ತಿನ್ಲೇಬೇಕು ಅಂತ ಹೇಳ್ತೀವಿ. ನಮ್ಮ BO ಸರ್ ಹೇಳಿದ್ರು, ನಾವು ಖಂಡಿತ 100% ರಿಸಲ್ಟ್ ಅನ್ನ ಕೊಡೋದಕ್ಕೆ ಶತಾಯ ಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಮಕ್ಕಳಿಗೆ ಓದೋದು ಬರೀದೇ ಇರತಕ್ಕಂತ ಮಗು ನಮ್ಮಲ್ಲಿ ಕೂತಿದ್ರೆ ಖಂಡಿತ ಅದನ್ನ ಪಾಸ್ ಆಗ್ತಕ್ಕಂತ ಒಂದು ಸಾಮರ್ಥ್ಯವನ್ನ ತರಿಸೋ ಶಕ್ತಿ ನಮ್ಮ ಗವರ್ಮೆಂಟ್ ಶಾಲೆಯ ಶಿಕ್ಷಕರಿಗಿದೆ. ಅದು ಘಂಟಾಘೋಷವಾಗಿ ಹೇಳ್ತೀನಿ. ಅಂತ ಸಾಮರ್ಥ್ಯ ಇರ್ತಕ್ಕಂತ ಶಿಕ್ಷಕರನ್ನ ನಮ್ಮ BO ಸಾಹೇಬ್ರು ತುಂಬಾ ಹುರಿದುಂಬಿಸ್ಬೇಕಾಗತ್ತೆ. ಅವ್ರಿಗೂ ಸಹ ಇದೇ ರೀತಿ ಹುರಿದುಂಬಿಸಿದ್ರೆ ಖಂಡಿತ ನಮ್ಮ ಶಿಕ್ಷಕರು ಸಹ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಪಡ್ತೀವಿ. ಮತ್ತೆ ಮಕ್ಕಳನ್ನ ಸರ್, ನಮ್ಮ ಮುನೀಶ್ ಸರ್ ಅವರಿಗೆ ನಾನು ತಾಯ್ಲೂರ್ ಹೈಸ್ಕೂಲ್ ಅಲ್ಲಿ ಹೇಳಿದೆ, ನಮಗೆ ಬಹಳಷ್ಟು ಟಿ ಶರ್ಟ್ಸ್ ಅನ್ನ ಕೊಟ್ಟಿದ್ರು. ನಮ್ಮಲ್ಲಿ ತುಂಬಾ ಪ್ರಬಲ ವಿದ್ಯಾರ್ಥಿಗಳು ಇದ್ದಾರೆ, ತುಂಬಾ ಚೆನ್ನಾಗಿ ಓದ್ತಕ್ಕಂಥವ್ರು ಇದ್ದಾರೆ, ನಿಮ್ಮಲ್ಲೂ ಇದ್ದಾರೆ. ನೀವು ಇಲ್ಲಿ ಕೂತಿರ್ತಕ್ಕಂಥವ್ರು, ಕೊನೆಯಲ್ಲಿ ಕೂತಿರ್ತಕ್ಕಂತ ಮಕ್ಕಳು ಸಹ ನಮ್ಮ ದೇಶವನ್ನ ಆಳ್ತಕ್ಕಂತ ಸಾಮರ್ಥ್ಯ ನಿಮಗಿದೆ, ಬೇರೆಯವರಿಗಿಲ್ಲ. ಈಗ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂತ ಮಕ್ಕಳೇ ಯಾರು ಕನ್ನಡ ಮೀಡಿಯಂ ಅಲ್ಲಿ 100% ಗವರ್ಮೆಂಟ್ ಉದ್ಯೋಗಗಳನ್ನ ಪಡ್ಕೊಂಡಿದ್ದಾರೆ. ಅದರಿಂದ ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ, ನಿಮ್ಮ ಮಕ್ಕಳಿಗೆ ಹೇಳಿ, ಏನಂತಂದ್ರೆ ಸಾಯಂಕಾಲ ಹೋದಾಗ ಓದ್ತಕ್ಕಂತ ಒಂದು ಅಭ್ಯಾಸವನ್ನ ರೂಢಿಸ್ಕೋಬೇಕು. ತಂದೆ ತಾಯಿ ಎಚ್ಚೆತ್ಕೋಬೇಕು. ಒಬ್ಬರೇ ನಾವೇ ಟೀಚರ್ಸೇ ಚಪ್ಪಾಳೆಯನ್ನ ತಟ್ಟಕ್ಕಾಗಲ್ಲ, ಫೋನ್ ಕಾಲ್ ಮಾಡ್ತಾರೆ, ನಿಮ್ಮನ್ನ ಎಬ್ಬಿಸ್ತಾರೆ. ಕೆಲವ್ರ ಕಡೆಯಿಂದ ನಾವು ಬೈಸ್ಕೊಂಡಿದ್ವಿ, ಏನು ನಿಮ್ಗೇನ್ ಬೇರೆ ಕೆಲ್ಸ ಇಲ್ವಾ ಸರ್, ಮಗು ಎಲ್ಲ ಬಿದ್ಕೊಂಡು ನಿದ್ದೆ ಮಾಡ್ತಾ ಇದೆ, ಸುಮ್ನೆ ಇರಿ ಸರ್ ಅಂತ. ಯಾಕೆಂದ್ರೆ ಅದು ನಮ್ ಕರ್ತವ್ಯ, ನಾವು ಮಾಡ್ಲೇಬೇಕಾಗತ್ತೆ. ಖಂಡಿತ ನೀವು ಈ ವರ್ಕ್ಶೀಟ್ಸ್ ಅನ್ನ ಉಪಯೋಗಿಸ್ಕೊಂಡು ಇಲ್ಲೂ ಸಹ 100% ರಿಸಲ್ಟ್ ಅನ್ನ ಕೊಡ್ತೀರಾ ಅಂತ ಆಶಿಸ್ತಾ, ನಮ್ಮ BO ಸರ್ಗೂ ಸಹ, ಸರ್ ಶತಾಯ ಗತಾಯ ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಅಂದ್ರೆ ಕಾಪಿ ಮಾಡೋದಕ್ಕೆ ಸಪೋರ್ಟ್ ಮಾಡ್ಬೇಡಿ, ಮಾರಲ್ ಸಪೋರ್ಟ್ ಕೊಡಿ. ನಮ್ಗೆ ಮಾರಲ್ ಸಪೋರ್ಟ್ ಕೊಟ್ಟು ನೀವು ಪ್ರೈವೇಟ್ ಶಾಲೆಗೆ ಏನ್ ಸವಲತ್ತು ಕೊಡ್ತೀರಾ, ನೀವು ಏನು ಮಾರಲ್ ಸಪೋರ್ಟ್ ಕೊಡ್ತೀರಾ ಅದನ್ನ ನಮ್ಮ ಗವರ್ಮೆಂಟ್ ಶಾಲೆಗೂ ಕೊಡಿ. ನಾವು ಖಂಡಿತ ನಿಮ್ಗೆ ಕೈ ಜೋಡಿಸ್ತೀವಿ, 100% ರಿಸಲ್ಟ್ ಅನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಪಡ್ತೀವಿ ಅಂತ ಹೇಳ್ತಾ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈಗ ಯಾವುದೋ ಒಂದು ಸ್ಪೋರ್ಟ್ಸ್ ಅನ್ನ ತಗೊಂಡಾಗ ವರ್ಷ ಪೂರ್ತಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅದು ಪರ್ಫಾರ್ಮೆನ್ಸ್ ವಿನ್ನಿಂಗ್ ಸ್ಟೇಜ್ ಬಂದಾಗ ಅವತ್ತು ನಾವು ಪರ್ಫಾರ್ಮ್ ಮಾಡ್ಲೇಬೇಕಾಗುತ್ತೆ. ವಿದ್ಯೆ ಕೂಡ ಅಷ್ಟೇ, ನಾವು ವರ್ಷ ಪೂರ್ತಿ ಓದ್ಬೇಕು. ಈಗ ಪರ್ಫಾರ್ಮ್ ಮಾಡೋ ಟೈಮು, ನಿಮ್ಮ ಒಂದು ಸಾಮರ್ಥ್ಯವನ್ನ ಸಾಬೀತು ಮಾಡಿಸ್ಕೊಳ್ಳುವಂತ ಟೈಮು. ಈ ಟೈಮಲ್ಲಿ ನೀವು ಸ್ವಲ್ಪ ಎಫರ್ಟ್ ಹಾಕಿ ಈ ವರ್ಕ್ಶೀಟ್ಸ್ ಮೇಲೆ ನಿಮ್ಮ ಎಲ್ಲ ಎಫರ್ಟ್ ಅನ್ನ ತೋರಿಸಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಕೂತ್ಕೊಂಡಿದೆ ಆದಲ್ಲಿ ಡೆಫಿನೆಟ್ ಆಗಿ ನಿಮ್ಗೆ ಪ್ರತಿಫಲ ಸಿಗುತ್ತೆ ಅಂತ ನಾನು ಬಯಸ್ತೀನಿ. ಹಾಗಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ತಾಲೂಕಿನಲ್ಲಿರುವಂತ 1400 ಮಕ್ಕಳಿದ್ದಾರೆ, SSLC ಮಕ್ಕಳು ಈ ಸರಿ ಎಕ್ಸಾಮ್ ತಗೊಳ್ಳುವಂತವ್ರು. ಅವ್ರಿಗೆಲ್ಲ ಕೂಡ ವರ್ಕ್ಶೀಟ್ಸ್ ಬೇಕು ಅಂತ ಹೇಳಿದ್ರು. ಇದು ನಮ್ಗೆ ತುಂಬಾ ಎಲ್ಲೋ ಕನೆಕ್ಟ್ ಆಯ್ತು. ಯಾಕಂತಂದ್ರೆ ನಾವೆಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳ ಒಂದು ಗುಣಮಟ್ಟ, ಅವರ ಒಂದು ಸಾಮರ್ಥ್ಯವನ್ನು ಡೆವಲಪ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ಕೊಂಡು ಬರ್ತಾನೆ ಇದೀವಿ. ನಮ್ಗ ಒಂದು ಇವಾಗ ಅನಿಸ್ತು, ಒಬ್ಬ ರೈಟ್ ಪರ್ಸನ್ ನಮ್ಗೆ ಕನೆಕ್ಟ್ ಆಗಿದ್ದಾರೆ ಅಂತ. ನಿಜವಾಗ್ಲೂ ತುಂಬಾ ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ. ಆತರ ನಮ್ಗೆ ಇಷ್ಟು ವರ್ಷಗಳು ಕೂಡ ನಮ್ಗೆ ಹಲವಾರು ಸಹಕಾರವನ್ನು ಕೊಟ್ಟಿದ್ದಾರೆ. ಬಟ್ ನೀವು ಕೂಡ ಅದಕ್ಕಿಂತ ಒಂದು ಒಳ್ಳೆ ವ್ಯಕ್ತಿ ಕನೆಕ್ಟ್ ಆಗಿದ್ದಾರೆ ಅಂತ ಇನ್ನೊಂದಷ್ಟು ಇನ್ಸ್ಪಿರೇಷನ್ ನಮ್ಗೆ ಸಿಗೋ ತರ, ಖಂಡಿತ ಇನ್ಸ್ಪಿರೇಷನ್ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಏನು ಇದನ್ನೆಲ್ಲ ಕೇಳಿದ್ರು, ನಾವು ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡಿದೀವಿ. 1400 ವರ್ಕ್ಶೀಟ್ಸ್ ಅನ್ನ ಜೊತೆಗೆ ಇನ್ನೂ ಹೆಚ್ಚಾಗಿ 1 ಬುಕ್ 2 ಬುಕ್ ಎಕ್ಸ್ಟ್ರಾ ಅಡಿಷನಲ್ ಆಗಿ ಕೊಳ್ಳೋದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡಿದ್ವಿ. ನೀವೆಲ್ಲ ಕೂಡ ಚೆನ್ನಾಗಿ ಬರೆದು, ಈಗಾಗಲೇ ಮೊದಲೆಲ್ಲ ನಾನು ಓದ್ತಾ ಇರ್ಬೇಕಾದ್ರೆ ಅಥವಾ ಸುಮಾರು ಬ್ಯಾಕ್ ವರ್ಷಗಳು ನಾವು ನೋಡಿದಾಗ ಉಡುಪಿ, ಕಾರ್ಕಳ, ಮಂಗಳೂರು, ದಕ್ಷಿಣ ಕನ್ನಡ ಆ ಕಡೆ ಭಾಗಗಳ ಜಿಲ್ಲೆಗಳ ತಾಲೂಕುಗಳ ಒಂದು ಶಾಲೆಗಳು, ಸರ್ಕಾರಿ ಶಾಲೆಗಳು ಹೈಯೆಸ್ಟ್ SSLC ಮಾರ್ಕ್ಸ್ ತಗೊಳ್ತಾ ಇದ್ರು. ಫಸ್ಟ್, ಸೆಕೆಂಡ್, ಥರ್ಡ್ ಆ ತರ ಬರ್ತಾ ಇದ್ರು. ನಮ್ ಕೋಲಾರ ಜಿಲ್ಲೆ 7ನೇ ಪ್ಲೇಸ್, 8ನೇ ಪ್ಲೇಸ್, 10ನೇ ಪ್ಲೇಸ್ ಆ ತರ ಬರ್ತಾ ಇತ್ತು. ಈಗ ಅದನ್ನೆಲ್ಲ ಕಾಲ ಬದಲಾಗಿದೆ. ನಾವು ಕೂಡ ಫಸ್ಟ್ ಬರ್ಬೋದು, ಅದೇನ್ ದೊಡ್ಡ ಕಷ್ಟ ಏನಿಲ್ಲ. ಕಷ್ಟಪಟ್ರೆ ಮುಳಬಾಗಿಲು ತಾಲೂಕಿ ಈ ಸ್ಟೇಟ್ ಅಲ್ಲಿ ಫಸ್ಟ್ ಬರ್ಬೋದು. ಎಲ್ಲದಕ್ಕೂ ಮುಳಬಾಗಿಲು ತಾಲೂಕ್ ಫೇಮಸ್. ಎಜುಕೇಶನ್ ಯಾಕಿಲ್ಲ, ನಾವ್ಯಾಕೆ ಹಿಂದೆ ಇರ್ಬೇಕು?
ನಾವು ಫಸ್ಟ್ ಬರೋಣ, ತಗೊಳ್ಳಿ, ಚೆನ್ನಾಗಿ ಬರೀರಿ. ಇನ್ನ ನೆಕ್ಸ್ಟ್ ವರ್ಷ ಏನೆಲ್ಲ ಬೇಕು ಎಜುಕೇಶನ್ ನಿಮ್ಗೆಲ್ಲ ಡೆವಲಪ್ ಆಗ್ಲಿಕ್ಕೆ ಅದೆಲ್ಲ ಕೂಡ ನಾವು ಶಿಕ್ಷಣದ ಇಲಾಖೆ ಜೊತೆ ಇರ್ತೀವಿ ಅಂತ ಹೇಳ್ತಾ, ಹಾಗಾಗಿ ನಿಮ್ಮೆಲ್ಲ ಸರ್ಕಾರಿ ಶಾಲೆಗಳ ಒಂದು ಅಭಿವೃದ್ಧಿಯೇ ನಾವು ನಮ್ ಧ್ಯೇಯ ಅಂತ ಇಟ್ಕೊಂಡಿದೀವಿ. ನಮ್ಮ ವೆಂಕಟಪ್ಪ ಸರ್ ಹೇಳ್ತಾ ಇದ್ರು, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಶಾಲೆಗಳಿಗೆ ಏನಕ್ಕೆ ಒತ್ತು ಕೊಡ್ತೀವಿ ಅಂತ. ಹಾಗಾಗ್ಲಿ ನಾವು ಮೊದಲು ಗಿಡ ನೆಟ್ಟಾಗ ಅದಕ್ಕೆ ತುಂಬಾ ಬಲ ಕೊಟ್ಟಾಗ ಬಲ್ತ್ಕೊಳ್ಳುತ್ತೆ, ಚೆನ್ನಾಗಿ ನಿಂತ್ಕೊಳ್ಳುತ್ತೆ, ಒಳ್ಳೆ ಲಾಂಗ್ ಲೈಫ್ ಕೊಡುತ್ತೆ ಅನ್ನೋ ಉದ್ದೇಶದಿಂದ ನಾವು ಪ್ರಾಥಮಿಕ ಶಾಲಾವನ್ನ ನಾವು ಬಲಪಡಿಸ್ತಾ ಇದೀವಿ. ಅದ್ರ ಜೊತೆಗೆ ಅದರ ಹಂತದಲ್ಲಿ ಮೇಲೆ ಹಂತದಲ್ಲಿ ಬರುವಂತ ಎಲ್ಲಾ ಶಾಲೆಗಳು ಕೂಡ ನಾವು ಗಮನ ಹರಿಸ್ತೀವಿ ಸರ್. ದಯವಿಟ್ಟು ತಪ್ಪು ತಿಳಿಬಾರ್ದು ಅಂತ ಹೇಳ್ತಾ ಶಾಲೆ ಕೂಡ ಭೇಟಿ ಮಾಡ್ತೀವಿ. ಎಲ್ಲಾ ಪ್ರಾಥಮಿಕ ಶಾಲೆ ಶಿಕ್ಷಣದಿಂದ ಪ್ರೌಢ ಶಿಕ್ಷಣವರೆಗೂ ಎಲ್ಲಾ ಒಂದೇ ಕ್ಲಸ್ಟರ್ ಅದು. ಸೊ ಹಾಗಾಗಿ ಎಲ್ಲಾನು ಒಟ್ಟಿಗೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತೇನು ಸಮಯದ ಅಭಾವದಿಂದ ಸಾಂಕೇತಿಕ ನಾವು ಇಲ್ಲೆಲ್ಲ ಮಕ್ಕಳಿಗೆ ನಾವು ಕೊಡ್ತೀವಿ. ಮಿಕ್ಕಿದೆಲ್ಲ ಕೂಡ ಜವಾಬ್ದಾರಿ ತಗೊಳ್ಳೋ ಸಾರ್ಗಳಿದ್ದಾರೆ, ಅವರೆಲ್ಲ ತಗೊಂಡು ಎಲ್ಲಾ ಶಾಲೆಗಳು ದಯವಿಟ್ಟು ರೀಚ್ ಮಾಡ್ಬೇಕು. ಎಲ್ಲಾ ಒಂದು ಮಗು ಕೂಡ ಮಿಸ್ ಆಗದ್ರೆ ರೀಚ್ ಆಗ್ಬೇಕು ಅನ್ನೋದೇ ನನ್ನ ಒಂದು ಭಾವನೆ.